ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಬಿದ್ದಿರ ಇದೇ ಶೋಭಾ ಕರಂದ್ಲಾಜೆ ಅವರು ಇರ್ಬೋದು, ಅಮಿತ್ ಶಾ ಅವರು ಇರ್ಬೋದು, ಎಷ್ಟು ರಂಪಾಟವನ್ನ ಈ ದೇಶದಲ್ಲಿ ಬರೆಯನ್ನು ಹಾಕ್ತಾ ಇದಾರೆ ಅಂದ್ರೆ ಇವತ್ತು ಜನ ಇವತ್ತು ಈ ಬಿಜೆಪಿ ಅವ್ರನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ ದೇಶವನ್ನ ಮುನ್ನಡೆಸತಕ್ಕಂಥ ಶಕ್ತಿ ಈ ಬಿಜೆಪಿಯವರಿಗಿಲ್ಲ. ಇವತ್ತು ಏನಾದ್ರು ಇವರು ಮಿತವ್ಯಯ ಮಾಡಿ ಅಂತ ಏನು ಹೇಳ್ತಾ ಇದ್ದಾರೆ, ಇವತ್ತು ಇವರ ಆಡಳಿತ ವೈಫಲ್ಯ ಅಂತ ನಾವು ಇವತ್ತು ಹೇಳ್ಬೇಕಾಗುತ್ತೆ. ಆದ್ರಿಂದ ನರೇಂದ್ರ ಮೋದಿ ಅವರು ಇವತ್ತು ಇಂಥ ಎಲ್ಲ ಇವತ್ತು ಜವಾಬ್ದಾರಿಯನ್ನ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಾಡ್ತಕ್ಕಂಥ ಒಂದು ಏನು ನಿಶ್ಚಯ ಇಲ್ಲ ಅಂದಾಗೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಾಗುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ದೇಶಾದ್ಯಂತ ಇವತ್ತು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ನಾವು ಇವತ್ತು ಈ ಪ್ರತಿಭಟನೆ ಮುಖಾಂತರ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತೇನು ನೀವು ಎಲ್ಲ ದೊಡ್ಡ ದೊಡ್ಡ ನಾಯಕರಿದ್ದಾರೆ, ಅನೇಕರು ಓದ್ದವರಿದ್ದಾರೆ. ಇವರಲ್ಲಿ ತಿಳುವಳಿಕೆ, ರಾಹುಲ್ ಗಾಂಧಿ ತಿಳುವಳಿಕೆ ಇಲ್ಲದವರು ಎಲ್ಲರೂ ಇದ್ದಾರೆ ಅಂತ ನಾ ನೋಡೋದಿಲ್ಲ. ಕಾಂಗ್ರೆಸ್ ಪಾರ್ಟಿ ಒಂದು ಹಳೆ ಪಾರ್ಟಿ. ಆದ್ರೆ ಯಾಕೆ ನೀವು ಹಿಂಗ ಕುರಿ ಬಂದೆಯಲ್ಲಿ ಸಿಕ್ಕಂತ ಏನೋ ಒಂದಿಷ್ಟು ಹುಲಿಗಳಿದ್ದು ಹಂಗಾಗಿ ನನ್ನ ಕ್ವಶನ್ ಇದೆ ನಿಮ್ಗೆ. ಇಲ್ಲಿ ರಾಹುಲ್ ಗಾಂಧಿನ ಸಂತೃಪ್ತಗೊಳಿಸ್ಲಿಕ್ಕೆ SIR ತೆಗಿತಾ ಇರೋದು 2010 ಬೆಟ್ಟ ಅದೇ ನೀರು ಕಂಡ ಕಾಣ್ತದಲ್ಲ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು?
ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.